ಎಷ್ಟು ಚೆನ್ನಾಗಿದೆ ಗೈಸ್ ನೋಡಿ ಬಿರಿಯಾನಿ ಏನಿದೆ ಅಂತ ಟೇಸ್ಟ್ ಗೈಸ್ ನೋಡಿ 140 ಅಲ್ಲಿ ಹೋಗ್ತಾ ಇದ್ದೀನಿ ಎಲ್ಲರದು. ಸೊ ಇದು ಮಾತ್ರ ಐತೆ, ಇನ್ನೊಂದಿಲ್ಲ. ಗೈಸ್ ಈ ರೂಟ್ ನೋಡಿ 430 ರೂಪಾಯಿ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ದಿ ಬ್ರ್ಯಾಂಡ್ ನ್ಯೂ ವ್ಲಾಗ್ ಗೈಸ್. ಸೊ ಗೈಸ್ ಇವತ್ತು ನಾನು ಕೆಲಸಕ್ಕೆ ಹೋಗಿಲ್ಲ, ಯಾಕಂದರೆ 3 ವಾರದಿಂದ ಒಂದು ರಜೆ ಕೂಡ ಹಾಕಿಲ್ಲ. ಅದಕ್ಕೆ ಇವತ್ತು ರೆಸ್ಟ್ ಮಾಡೋಣ ಅಂತ ರಜೆ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ 8:30ಗೆ ಎದ್ದು ಹೇರ್ ಕಟಿಂಗ್ ಮಾಡ್ಸೋಕ್ಕೆ ಹೋಗಿದೆ. ಸೊ ಹೇರ್ ಕಟಿಂಗ್ ಮಾಡಿಸ್ಕೊಂಡು ಹಾಗೆ ಫೇಸ್ ವಾಶ್ ಕೂಡ ಮಾಡಿಸ್ಕೊಂಡು ಇವಾಗ ಸ್ನಾನ ಮಾಡಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ದೇವಸ್ಥಾನಕ್ಕೆ, ಹಾಗೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಕೂಡ ಹೋಗ್ತಾ ಇದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಮತ್ತೆ ಮನೆಗೆ ವಾಪಸ್ ಬರೋಣ. ಸೊ ಹೇರ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊಸ ಹೇರ್ ಸ್ಟೈಲ್ ಮಾಡಿಸಿದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ನಾನು ಮತ್ತೆ ನಮ್ಮ ರೋಬೋ ಇಬ್ಬರು ಹೋಗ್ತಾ ಇದ್ದೀವಿ. ರೋಬೋ ಹೇಳು. ಕಾಣಿಸ್ತಾ ಇದೆಯಾ? ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಗೈಸ್ ನೋಡಿ 140 ಅಲ್ಲಿ ಹೋಗ್ತಾ ಇದ್ದೀನಿ ಗೈಸ್. 140 ಅಲ್ಲಿ ಹೋಗ್ತಾ ಇಲ್ಲ, ಅದು ಮೀಟರ್ ಕೆಟ್ಟೋಗಿದೆ ನೋಡಿ. 140 ಇದೆ. ನಾನು ಹೋಗ್ತಾ ಇರೋದೇ ಒಂದು 30 ಅಲ್ಲಿ ಹೋಗ್ತಾ ಇದ್ದೀನಿ. ಅದು 140 ತೋರಿಸ್ತಾ ಇದೆ, ಯಾಕಂದ್ರೆ ಮೀಟರ್ ಕೆಟ್ಟೋಗಿದೆ ಅದಕ್ಕೆ. ಗೈಸ್ ಫೈನಲಿ ಟೆಂಪಲ್ ರೀಚ್ ಆದ್ವಿ. ಇವಾಗ ಹೋಗ್ಬಿಟ್ಟು ಪೂಜೆ ಸಾಮಾನು ತಗೊಂಡು ಪೂಜೆ ಮಾಡಿಸಿ ಮತ್ತೆ ವಾಪಸ್ ಹೋಗ್ಬೇಕು. ಪೂಜೆ ಸಾಮಾನು ಕೊಡಿ. ನೋಡಿ ಬಂದ್ವಿ, ಇವಾಗ ಮೊಸರು ಹಾಕ್ಬೇಕು. ಸೊ ಮೊಸರು ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಹೊಡೆದಿದ್ದೀನಿ. ಸೊ ಇವಾಗ ನಿಮಗೆ ದೇವ್ರನ್ನ ತೋರಿಸ್ತೀನಿ ಬನ್ನಿ. ನಮ್ಮ ರೋಬು ದೇವರಿಗೆ ನಮಸ್ಕಾರ ಆಗ್ತಾನೆ. ಸ್ವಲ್ಪ ಪೂಜೆ ಸಾಮಾನ್ಯಲ್ಲಿ ನದುವೆ ಬಂಗಾರ. ಎಷ್ಟು ಚೆನ್ನಾಗಿದೆ ಗಗಮ್ತಾಯಿ. ಈಗ ಹಸುವಾಗ್ತಾ ಇದೆ, ಬೆಳಗ್ಗೆಯಿಂದ ಏನು ತಿನ್ನಿಲ್ಲ. ಟೈಮ್ ಎಷ್ಟು ನೋಡ್ಬೋದು. ಗೈಸ್ ಟೈಮ್ ನೋಡಿ ಇವಾಗ 2 ಬೆಳಗ್ಗೆಯಿಂದ ಊಟನೇ ತಿಂದಿಲ್ಲ. ಸೊ ಸರಿಯಾಗಿ ಹಸುವಾಗ್ತದೆ. ಇವಾಗ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡಬೇಕು. ಸೊ ಲಾಸ್ಟ್ ಟೈಮ್ ನಮಸ್ಕಾರ ಹಾಕ್ಕೊಂಡ್ಬಿಡಿ ತಾಯಿಗೆ. ಸುಮಾರು ಜನ ಇದ್ದಾರೆ ಇಲ್ಲಿ, ಅದಕ್ಕೆ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಶೈ ಫೀಲಿಂಗ್ ಬರ್ತಾಯಿದೆ, ನರ್ವಸ್ ಫೀಲಿಂಗ್. ಇಲ್ಲಿಂದ ಹೋಗಬೇಕು, ತುಂಬ ಜನ ಇದ್ದಾರೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ, ಒಂದು 5 ನಿಮಿಷ ಕುತ್ಕೊಂಡು ಹೋಗೋಣ ಅಂತ ಕುತ್ಕೊಂಡಿದ್ದೀವಿ. ಸೊ ಇವಾಗ ಹೋಟ್ಲ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಹೋಗೋ ಟೈಮಲ್ಲಿ ದೇವ್ರಿಗೆ ಕಾಣಿಕೆ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ. 101 ರೂಪಾಯಿ ಹಾಕ್ಬೇಕಂತಾರಲ್ಲ, ನನ್ನ ಹತ್ರ 1 ರೂಪಾಯಿ ಇಲ್ಲ, ಅದಕ್ಕೆ 100 ರೂಪಾಯಿ ಹಾಕ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮ್ ನಮಸ್ಕಾರ ಹಾಕ್ಕೊಂಡು ಹೋಗೋಣ. ಗೈಸ್ ಅಲ್ಲಿಂದ ವಾಪಸ್ ಬಂದು ಇವಾಗ ನಮ್ಗೆ ಸರಿಯಾಗಿ ಹಸುವಾಗ್ತಾ ಇತ್ತು, ಅದಕ್ಕೆ ನಾವು ಊಟ ತಿನ್ನೋದಕ್ಕೆ ಮೂನ್ ಸ್ಟಾರ್ಗೆ ಬಂದಿದ್ದೀವಿ. ತೋರಿಸ್ತೀನಿ ನೋಡಿ. ಬಂದಿದ್ದೀವಿ ಊಟ ಮಾಡೋದಕ್ಕೆ. ಸಲಾಡ್ ತಂದು ಕೊಟ್ಟವ್ರೆ, ಇನ್ನು ಬಿರಿಯಾನಿ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ನನಗಂತೂ ಸಖತ್ ಹಸುವಾಗ್ತಾ ಇದೆ. 2:30 ಆಗ್ತಾ ಇದೆ, ಬೆಳಗ್ಗಿಂದ ಊಟನೇ ಮಾಡಿಲ್ಲ. ಚಿಕನ್ ಬಿರಿಯಾನಿ ಬಂತು, ಸರಿಯಾಗಿ ಹಸುವಾಗ್ತಾ ಇದೆ, ಬೇಗ ತಿಂದು. ಗೈಸ್ ನೋಡಿ ಬಿರಿಯಾನಿ ಏನಿದೆ ಅಂತ ಟೇಸ್ಟ್ ಇನ್ನೂ ತಿಂದಿಲ್ಲ, ತಿಂದ್ಬಿಟ್ಟು ಹೆಂಗಿದೆಯಾ ಅಂತ ಹೇಳ್ತೀನಿ. ಕಬಾಬ್ ಕೂಡ ಬಂತು. ಊಟ ಎಲ್ಲ ತಿಂದು ಖಾಲಿ ಮಾಡಾಯಿತು. ಊಟ ತಿಂದಿದ್ದಾಯ್ತು ಇವಾಗ. ಸೊ ಹೊಟ್ಟೆ ತುಂಬಾ ಊಟ ತಿನ್ಕೊಂಡು ಬಂದೆ. ಟೇಸ್ಟ್ ಹೇಳ್ಬೇಕಂದ್ರೆ ಬಿರಿಯಾನಿ
ಓಕೆ ಓಕೆ. ಮತ್ತೆ ಕಬಾಬ್ ಮಾತ್ರ ಚೆನ್ನಾಗಿತ್ತು. ಸೊ ನಮ್ ರೋಪನ್ ಕೇಳೋಣ ಬಿರಿಯಾನಿ ಹೇಗಿತ್ತು ಅಂತ. ರೋಬ, ಚೆನ್ನಾಗಿತ್ತ ಬಿರಿಯಾನಿ? ಎಲ್ಲಾನು ಚೆನ್ನಾಗಿತ್ತು. ಅವ್ರು ಟ್ರೀಟ್ ಮಾಡ್ತ ವಿಧಾನನೇ ಚೆನ್ನಾಗಿಲ್ಲ. ಸೊ ಇವಾಗ ನಾನು ಬಿಲ್ ಕೊಟ್ಬಿಟ್ಟು ಮೇಲೆ ತಿಂದಿದ್ದು, ಬಿಲ್ ಕೊಟ್ಬಿಟ್ಟು ವಾಪಸ್ ಬಂದಿದ್ದೇನೆ. ಮತ್ತೆ ಹಿಂದೆ ಬಂದವ್ರೆ ಬಿಲ್ ಕೊಟ್ಟಿಲ್ಲ ಅಂತ. ಆಮೇಲೆ ಇವಾಗ ಬಿಲ್ ನ ತೋರ್ಸ್ಬಿಟ್ಟು ಅವ್ರಿಗೆ ಮತ್ತೆ ಬಂದೆ. ಸೊ ಇವಾಗ ಬಟ್ಟೆ ಶಾಪಿಂಗ್ಗೆ ಹೋಗೋಣ. ಲೆಟ್ಸ್ ಗೋ. ಇವಾಗ ದುಬೈ ಶಾಪಿಂಗ್ ಸೆಂಟರ್ ಅಂತ ಇಲ್ಲಿಗೆ ಬಂದಿದ್ದೀವಿ ಬಟ್ಟೆ ತಗೊಳ್ಳೋದಕ್ಕೆ. ನೋಡೋಣ ಎಂಥ ಬಟ್ಟೆ ಐತೆ ಅಂತ. ಬಟ್ಟೆ ನೋಡಿದೆ, ಇಷ್ಟ ಆಗಲಿಲ್ಲ, ಅದಕ್ಕೆ ಸ್ಲಿಪ್ಪರ್ಸ್ನ ತಗೊಂಡು ಹೋಗ್ತಾ ಇದ್ದೀವಿ. ಗೈಸ್ ಈ ಸುರುಟ್ ನೋಡಿ 430 ರೂಪಾಯಿ ಅಂತ. ಎಷ್ಟು ಕಲೆಕ್ಷನ್ಸ್ ಇದೆ. ಆ ಥರದೊಂದು ಜರ್ಕಿನ್ ಒಂದು ತಗೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ. ಗೈಸ್ ಫೈನಲಿ ಬಟ್ಟೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಏನೇನು ತೆಗೆದುಕೊಂಡಿದ್ದೀನಿ ಅಂತ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಮತ್ತೆ ಮೊಬೈಲ್ ಅಂಗಡಿ ಹತ್ರ ಬಂದಿದ್ದೀವಿ. ಸೊ ನೋಡಿ ಡಿಸ್ಪ್ಲೇ ಹಾಕ್ಸ್ತಾ ಇದ್ದೇನೆ. ಕೊಡೋದಣ್ಣ ಮುಕ್ಕಾಲವರ್ ಅರ್ಧ ಗಂಟೆ. ಇವಾಗೆ ಕೊಡ್ತೀಯಾ? 1600 ಹಾಕಿಸ್ತೀಯಾ? ಹಾಕ್ಕೊಡ್ರಣ. ರೋಡ್ ನೋಡಿ, ನಾನು ಕಾಲೇಜ್ಗೆ ಸೇಮ್ ಡ್ರೆಸ್ ಹಾಕ್ಕೊಂಡು ಸೇಮ್ ಇದೇ ಥರ ಹೋಗ್ತಾ ಇದ್ದೆ. ಹುಡುಗರು ಹೋಗ್ತಾ ಇದ್ದಾರಲ್ಲ, ಸೇಮ್ ಅದೇ ಥರ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಗೈಸ್ ನಮ್ಮ ರೋಬೋ ಕೂಲ್ ಡ್ರಿಂಕ್ಸ್ ಕೊಡೋಣ ಅಂತ ಕರ್ಕೊಂಡು ಹೋಗ್ತಾವನೆ. ಕೊಡಿಸ್ತಾನಂತೆ. ರೋಬೋ ಕೊಡಿಸ್ತೀಯಾ? ರೋಬೋ ಇವಾಗ ನಾವೇನಾದರೂ ಕುಡಿಯೋಣ ಅಂತ ಕರ್ಕೊಂಡು ಬಂದ ನಾವೇ ಕೊಡಿಸ್ತಾನಂತೆ. ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀವಿ. ನೋಡಿ ಫ್ರೂಟ್ ಮಿಕ್ಸ್ ಬಂತು. ಸೊ ನಮ್ಮ ರೋಬೋ ಕೊಡಿಸಿದ್ದು ಕುಡಿದ್ಬಿಟ್ಟು ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ. ಅಷ್ಟೊಂದು ಚೆನ್ನಾಗಿಲ್ಲ ಗೈಸ್. ರೋಬೋ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಗೈಸ್? ಹಾಫ್ ಆನ್ ಅವರ್ ಆಯಿತು, ಇನ್ನೂ ಇಲ್ಲೇ ಇದ್ದೀವಿ ಮೊಬೈಲ್ ಶಾಪಲ್ಲಿ. ನನ್ನ ಮಗನಿಂದ ಲೇಟ್ ಆಗ್ತಾಯಿತ್ತು. ಡಿಸ್ಪ್ಲೇ ಇವಾಗ ಇನ್ನೂ ಹಾಕೇ ಇಲ್ಲ, ಹಾಕ್ಸ್ತಾನೆ ಇದ್ದೇನೆ. ಸೊ ಇಲ್ಲಿ ಬಿಸಿಲಲ್ಲಿ ಕುತ್ಕೊಂಡು ಇದ್ದೀವಿ, ಏನು ಮಾಡೋದು. ಇನ್ನು ಎಷ್ಟು ಹೊತ್ತಾಗುತ್ತೋ ಗೊತ್ತಿಲ್ಲ. ಸುಮ್ಮನೆ ಕುತ್ಕೊಂಡಿದ್ದೀನಿ. ರೆಡಿ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ನೋಡಿ. ಅಣ್ಣ ರೆಡಿ ಮಾಡ್ತಾ ಇದೆ ನೋಡಿ. ಕರೆಕ್ಟಾಗಿ 1500 ರೂಪಾಯಿ ಎತ್ಕೊಂಡು ಬಂದಿದ್ದಾನೆ. ಕೊಡು ನೋಡಿ, ಕರೆಕ್ಟಾಗಿ 1500 ರೂಪಾಯಿ ಎತ್ಕೊಂಡು ಬಂದಿದ್ದಾನೆ. ಅಣ್ಣ ನೋಡಿದ್ರೆ ಡಿಸ್ಪ್ಲೇಗೆ 1600 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಬಾರ್ಗಿಂಗ್ ಮಾಡಬೇಕು ಸ್ವಲ್ಪ. ಗೈಸ್ ಹೋಗೋ ದಾರಿಯಲ್ಲಿ ವಾಟರ್ ಮೆಲನ್ ಕಾಣಿಸ್ತು, ಅದಕ್ಕೆ ಹಂಗೆ ತಿನ್ಕೊಂಡು ಹೋಗೋಣ ಅಂತ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಮನೆಗೆ ಬಂದು ರೀಚ್ ಆದೆ. ಸೊ ಮನೆಗೆ ಬಂದು ಬಟ್ಟೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇಲ್ಲೊಂದು ಕತೆ ನಡೆದಿದೆ. ಏನಂದರೆ, ನಾನು ತಗೊಂಡಿದ್ದು ಈ ಥರದ್ದೊಂದು ಮತ್ತು ಇದೇ ಥರದ್ದು ಟೀ ಶರ್ಟು, ಇನ್ನೊಂದು ಕಲರ್ದು. ಸೊ ಇದು ಮಾತ್ರ ಐತೆ, ಇನ್ನೊಂದಿಲ್ಲ. ಅದರ ಜೊತೆಗೆ ಈ ಶರ್ಟು ತಗೊಂಡಿದ್ದೆ. ಸೊ ಈ ಶರ್ಟ್ ಮಾತ್ರ ಐತೆ, ಇದ್ರ ಜೊತೆಯಲ್ಲಿ ತಗೊಂಡಿರುವ ಟೀ ಶರ್ಟ್ ಇಲ್ಲ. ನಾನು ಎತ್ಕೊಂಡು ಬಂದು ಗಾಡಿ ಹತ್ರ ವೀಡಿಯೋ ಮಾಡಿದೆ, ಅದರಲ್ಲಿ ಮಾತ್ರ ಶರ್ಟ್ ಐತೆ. ಮತ್ತು ಮನೆಗೆ ಬಂದು ನೋಡಿದ್ರೆ ಶರ್ಟ್ ಇಲ್ಲ. ಸೊ ಏನಾಯಿತೋ ಏನೋ ಗೊತ್ತಿಲ್ಲ. ಅಲ್ಲಿ ಯಾರಾದರೂ ಎತ್ಕೊಂಡು ಹೋದ್ರೋ ಏನೋ ಗೊತ್ತಿಲ್ಲ, ಇಲ್ಲ ನಮ್ಮ ರೋಬೋ ಎಲ್ಲಾದರೂ ಬಿಸಾಕಿದ್ನೂ ಗೊತ್ತಿಲ್ಲ. ಸೊ ಅವನಿಗೆ ಫೋನ್ ಮಾಡಿದ್ದೀನಿ, ನನಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ. ಸೊ ಫೈನಲಿ ಇದು ಬಟ್ಟೆ. ಸೊ ನೋಡಿ ಹೇಗಿದೆ ಅಂತ. ಸೊ ಗೈಸ್ ಇವತ್ತು ತುಂಬ ಅಂದರೆ ತುಂಬಾ ಖರ್ಚು ಮಾಡಿಬಿಟ್ಟಿದ್ದೀನಿ. ನಾನು ವಾರ ಎಲ್ಲ ದುಡ್ದಿರೋದನ್ನು ಇವತ್ತೊಂದು ದಿನ ಖರ್ಚು ಮಾಡಿಬಿಟ್ಟಿದ್ದೀನಿ. ಅದೇ ಹೇಳ್ತಾರಲ್ಲ, ಖರ್ಚು ಮಾಡೋದು ಸುಲಭ ಆದರೆ ದುಡಿಯೋದು ಕಷ್ಟ ಅಂತ. ಸೊ ದುಡ್ಡೆಲ್ಲ ಖಾಲಿ ಆಯಿತು. ಸೊ ನನಗೆ ಒಂಚೂರು ಭಯ ಇತ್ತು, ಇಷ್ಟು ದುಡ್ಡು ಖರ್ಚಾಗೋಯ್ತಲ್ಲ, ನಾನು ಎಷ್ಟೊತ್ತಿಷ್ಟು ಕಷ್ಟಪಟ್ಟಿದ್ದು ದುಡ್ಡು ಅಂತ. ಸೊ ಆಮೇಲೆ ಒಂದು ಕಡೆ ನನಗೆ ಹೊಡೀತು. ಏನೆಂದರೆ, ಇವಾಗ ನಾನು ದುಡ್ದಿರೋ ದುಡ್ಡನ್ನು ನನಗೋಸ್ಕರ ನಾನು ಖರ್ಚು ಮಾಡಿದ್ರೆ ತಪ್ಪೇನಿದೆ? ನಾನು ಮತ್ತೆ ದುಡಿತೀನಿ, ನಾನು ಮತ್ತೇನೂ ದುಡಿಬೋದು. ಸೊ
ಇವಾಗಿರೋ ಲೈಫ್ ಮತ್ತೆ ಬರಲ್ಲ. ನಾನು ಕಷ್ಟಪಟ್ಟಿರೋ ದುಡ್ಡು ನಾನೇ ಖರ್ಚು ಮಾಡಬೇಕಲ್ಲ. ಸೊ ಅದಕ್ಕೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸ್ವಲ್ಪ ಸ್ಪೆಂಡ್ ಮಾಡಿದ್ದೀನಿ ಮನಿನ. ಚಿಕ್ಕ ಅಮೌಂಟ್ ಆಗಿರ್ಬೋದು ಕೆಲವರಿಗೆ, ಬಟ್ ನನಗೆ ಆ್ಯಕ್ಚುಲಿ ದೊಡ್ಡ ಅಮೌಂಟೇ ಅದು. ಸೊ ಲೈಫ್ನ ಕೂಡ ಎಂಜಾಯ್ ಮಾಡಬೇಕು, ದುಡಿಯೋದೆಲ್ಲ ಲೈಫ್ನ ಕೂಡ ಎಂಜಾಯ್ ಮಾಡಬೇಕು. ನಾನು ಮತ್ತೆ ದುಡಿತೀನಿ, ಸಿಂಪಲ್ ಅಷ್ಟೇ ಅಲ್ವಾ. ಸೊ ಗೈಸ್, ಈ ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ವಲ್ಪ ಸಪೋರ್ಟ್ ಕೊಡಿ. ಸೊ ಮತ್ತೆ ನಾಳೆ ಹೊಸ ವ್ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಆ್ಯಂಡ್ ಬೈ ಬೈ. ನೋಡಿ, ಟೀ ಶರ್ಟ್ ಸಿಕ್ತು. ಮತ್ತೆ ನಮ್ಮ ರೋಬೋನ ಎಲ್ಲಾಕಿದ್ನು ಏನೋ ಎತ್ಕೊಂಡು ಬಂದ್ಕೊಟ್ನು. ಹೇಳಿದ್ರೆ ಅಲ್ಲಿ ಬಿದ್ದಿತ್ತು ಅಂತ ಹೇಳ್ತಾವನು. ಏನಾದ್ರೂ ಅವನಿಗೋಸ್ಕರ ಎತ್ಕೊಂಡಿದ್ನೋ ಏನೋ ಗೊತ್ತಿಲ್ಲ ಪಾಪ. ಸೊ ಕೇಳಿದಕ್ಕೆ ಎತ್ಕೊಂಡು ಬಂದು ಕೊಟ್ಬಿಟ್ನು. ನೋಡು, ಈ ತರ ಇದೆ.